ಅಂತೂ ಅಂತರಾತ್ತೆನ ನಂಬಿಸ್ಬಿಟ್ವಲ್ಲ, ಅಷ್ಟು ಸಮಾಧಾನ ಆಯಿತು. ತುಂಬ ಕಷ್ಟ ಅಕ್ಕ ಇದು. ಇದಿನ್ನೂ ಆರಂಭ ಸರು. ಇನ್ನು ಮುಂದೆ ತುಂಬ ತಲೆ ಖರ್ಚು ಮಾಡೋದಿದೆ. ಸರ್, ನನಗಂತೂ ಅಂತರಹತ್ಯೆಗೆ ಆಗ್ತಿರೋ ಮೋಸ ನೋಡಿದ್ರೆ ತುಂಬ ನೋವಾಗುತ್ತೆ ಸರು. ನಿಜ ಅಕ್ಕ, ಅಂತರಹತ್ಯೆ ತಾಳ್ಮೆನಲ್ಲಿ ಭೂಮಿ ತಾಯಿನೇ. ಅಷ್ಟು ಕೋಪ ಬಂದರೂ ಅದು ಹೇಗೆ ತಡ್ಕೊಂಡಿರ್ತಾರೋ ನನಗಂತೂ ಗೊತ್ತಿಲ್ಲ ಅಕ್ಕ. ಬೇರೆ ಯಾವುದಾದ್ರೂ ಹೆಣ್ಣಾಗಿದ್ದಿದ್ರೆ ತನ್ನ ಗಂಡನಿಂದ ಇನ್ನೊಂದು ಹುಡುಗಿ ಬಿದ್ದಿದ್ರೆ ಸುಮ್ಮನೆ ಇರ್ತಿದ್ಲಾ ಹೇಳಿ? ಗೊತ್ತಾದ್ರೂ ಅದು ಹೇಗೆ ಸುಮ್ಮನೆ ಇರ್ತಾರಲ್ವಾ ಅಕ್ಕ? ಯಾವ ಹೆಣ್ಣು ಸುಮ್ಮನಿರಲ್ಲ, ಸುಮ್ಮನಿರಲೂಬಾರ್ದು. ಇಲ್ಲ ಲಕ್ಷ್ಮಿ, ಅಂತರ ಅಕ್ಕನ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಿದೆ. ಅವ್ರ ಮನಸ್ಸು ತುಂಬ ಸ್ವಚ್ಛವಾಗಿದೆ. ಆ ಮನಸ್ಸೊಳಗೆ ಯಾರು ಎಷ್ಟೇ ಕಸ ಕಡ್ಡಿ ಹಾಕಕ್ಕೆ ಪ್ರಯತ್ನ ಪಟ್ಟರು ಅವ್ರ ಮನಸ್ಸು ಪವಿತ್ರವಾಗಿರುತ್ತೆ. ಅಷ್ಟು ಈಸಿಯಾಗಿ ಅವ್ರು ಯಾರನ್ನೂ ನಂಬಲ್ಲ. ನಂಬಿರಲಿಲ್ಲ, ನಂಬಿಕೆನೂ ಬಂದಿರಲಿಲ್ಲ. ನೀವು ಅವಳ ಬಗ್ಗೆ ಹೇಳಿದಾಗ ನಿಮ್ಮನ್ನ ಕೊಂದಾಕ್ಬಿಡೋಷ್ಟು ಕೋಪ ಬರ್ತಿತ್ತು. ತಂಗಿ ಅನ್ನಿಸ್ಕೊಂಡವಳು ನನ್ನ ಗಂಡನ ಮೇಲೆ ಕಣ್ಣು ಹಾಕ್ತಿದ್ದಾಳೆ ಅಂತ ನನ್ನಿಂದ ಅಕ್ಸೆಪ್ಟ್ ಮಾಡ್ಕೊಳಕ್ಕೂ ಆಗ್ತಿರ್ಲಿಲ್ಲ. ಆದ್ರೆ ಆ ಲೀಲಾ ಪದೇ ಪದೇ ನನ್ನ ಕಣ್ಮುಂದೆ ಆಟ ಆಡ್ತಿದ್ರು. ಅದ್ಯಾವುದನ್ನು ತಿಳ್ಕೊಳ್ದೆ ನನ್ನ ಕನ್ಫ್ಯೂಷನಲ್ಲಿದೆ. ಆದ್ರೆ ಈಗ ಕನ್ಫರ್ಮ್ ಆಯ್ತು, ಅವಳು ನನ್ನ ಅಭಿನ ಕಿತ್ಕೊಳಕ್ ನೋಡ್ತಿದ್ದಾಳೆ. ಇದು ಸತ್ಯ. ಹಾಗೇನಿಲ್ಲ ಅತ್ತೆ, ಅವ್ರು ಒಳ್ಳೆಯವರೇ. ಸಹವಾಸ ಮಾಡಿ ಒಳ್ಳೆಯವರು ಕೆಟ್ಟವ್ರು ಆಗ್ತಾರಲ್ಲ, ದುರ್ಗಾಕ ಸರು ಮಾತು ಕೇಳಿ ಅಂತರತೆ ಅದೇ ರೀತಿ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ ಅಷ್ಟೆ. ನನ್ನನ್ನೇ ನಂಬಿಸಿ ನನ್ನಿಂದ ನನ್ನ ಅಭಿನ ಕಿತ್ಕೋಬೇಕು ಅಂತ ಪ್ಲಾನ್ ಮಾಡ್ತಿದ್ದಾಳೆ. ಮಾಡ್ಲಿ, ನನಗೆ ನನ್ನ ಅಭಿನ ಹೇಗೆ ಉಳಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಂಬಿಕೆ ದ್ರೋಹ ಮಾಡಿಬಿಟ್ಲು ಆ ಲೀಲಾ. ಅಭಿ ನನ್ನ ಗಂಡ, ಇದು ನನ್ನ ಮನೆ. ಈ ಮನೆಗೆ ನಾನು ಯಜಮಾನಿ. ಅಭಿನಾಗ್ಲಿ ಅವ್ರ ಹೆಸರನ್ನಾಗ್ಲಿ ಈ ಮನೆನಾಗ್ಲಿ ನಾನು ಯಾವುದನ್ನು ಯಾರಿಗೂ ಬಿಟ್ಕೊಡಲ್ಲ. ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ. ಯಾರನ್ನೂ ಬ್ಲೈಂಡಾಗಿ ನಂಬಾರ್ದು, ಅದು ಒಳ್ಳೇದಲ್ಲ. ಈಜೆ ನಿಮ್ಮವರು, ಇದು ನಿಮ್ಮನೆ, ಈ ಮನೆಗೆ ಸೊಸೆ ನೀವು. ಇಲ್ಲ ಲಕ್ಷ್ಮಿ, ಏಜೆ ನನ್ನ ಗಂಡ, ಅದನ್ನು ನಾನು ಒಪ್ಕೋತೀನಿ. ಆದರೆ ಈ ಮನೆ ಏಜೆ ಎಲ್ಲ ಅಂತರ ಅಕ್ಕಂಗೆ ಸೇರಬೇಕು. ಕಿತ್ಕೋತೀನಿ. ನನ್ನ ಅಭಿನ ನನ್ನಿಂದ ಕಿತ್ಕೊಳಕ್ ಬಂದವರಿಂದ ಎಲ್ಲಾನು ಕಿತ್ಕೋತೀನಿ. ಅವಳ ಹತ್ರನೇ ಚೆನ್ನಾಗಿದ್ದು ನಾನು ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತೀನಿ. ನನ್ನ ಅಭಿನ ನಾನು ಪಡ್ಕೋತೀನಿ. ನಿಮ್ಮ ನಿರ್ಧಾರನ ನಾವು ಒಪ್ಕೋತೀವಿ ಅತ್ತೆ. ನೀವು ನಿಮ್ಮ ಗುರಿ ತಲುಪೋವರೆಗೂ ನಾವು ನಿಮ್ಮ ಜೊತೆಗಿರ್ತೀವಿ. ಅಭಿ, ಬ್ಯುಸಿ ಇದ್ರಾ? ಒಂದಷ್ಟು ಮೇಲ್ಸ್ ಬಂದಿತ್ತು, ಚೆಕ್ ಮಾಡ್ತಾ ಇದ್ದೆ. ಪರವಾಗಿಲ್ಲ, ಏನಾರ ಮಾತಾಡೋದಿತ್ತಾ? ನೋಡಿ, ನಾನು ನೋಡಿದ ತಕ್ಷಣ ನನ್ನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಬಿಟ್ರಿ. ಇದನ್ನೇ ಅಲ್ವಾ ಪ್ರೀತಿ ಅನ್ನೋದು. ಕೂತ್ಕೊಂತ
ಈಗ ಹೇಳು, ಏನು ವಿಷಯ? ಆ್ಯಕ್ಚುಲಿ ನಾನು ಲೀಲಾ ಬಗ್ಗೆ ಮಾತಾಡೋಣ ಅಂತ ಬಂದೆ. ಲೀಲಾ ಬಗ್ಗೆನಾ? ಮತ್ತು ಅವಳನ್ನು ಕರಿಬೇಕಿತ್ತು, ಕರೀಲಾ? ಬೇಡ ಬೇಡ ಅಭಿ, ಇದನ್ನ ನಾನೇ ಮಾತಾಡಬೇಕು. ಸರಿ ಹೇಳಿ. ಆ್ಯಕ್ಚುಲಿ ಲೀಲಾ ಲೈಫ್ ಸೆಟ್ಲ್ ಆಗೋದಕ್ಕೆ ಅವಳ ಗಂಡನ್ನ ಹುಡುಕ್ಸಿ ಅಂತ ನಾನು ನಿಮ್ಮನ್ನು ಕೇಳ್ಕೊಂಡಿದ್ದೆ. ಇನ್ಫ್ಯಾಕ್ಟ್ ನೀವು ಕೂಡ ಅದರ ರಿಲೇಟೆಡ್ ಆಗೇ ನಿಮಗೆ ಗೊತ್ತಿರೋವಂಥ ಕಾಂಟ್ಯಾಕ್ಟಲ್ಲಿ ಹುಡುಕ್ಸ್ತಿದ್ದೀರಾ. ಅದು ನನಗೆ ಗೊತ್ತಿದೆ. ಆದರೆ ಅವಳ ಗಂಡ ಸಿಗೋದಕ್ಕೆ ತಡ ಆಗ್ಬೋದು, ಅಥವಾ ಸಿಗದೇನೂ ಹೋಗ್ಬೋದು. ಅಲ್ಲಿವರೆಗೂ ಲೀಲಾ ಯಾಕೆ ಈ ಮನೇಲಿರಬೇಕು ಅಂತ. ಅವಳು ಹೊರಗೆ ಹೋಗಲಿ, ಜಗತ್ತು ಹೇಗಿದೆ ಅಂತ ತಿಳ್ಕೊಳ್ಳಿ, ಅವಳಿಗೇನು ಬೇಕು ಬೇಡ ಎಲ್ಲನೂ ಅರ್ಥ ಮಾಡ್ಕೊಳ್ಳಿ. ಸೊ ಲೀಲಾನ ಮನೆಯಿಂದ ಹೊರಗಡೆ ಕಳಿಸೋದ್ರಿಂದ ಜೀವನ ಏನು ಅಂತ ಅವಳಿಗೂ ಚೆನ್ನಾಗಿ ಅರ್ಥ ಆಗುತ್ತೆ. ಅವಳ ಕಾಲ ಮೇಲೆ ಅವಳು ನಿಂತ್ಕೋತಾಳೆ, ಮೆಚ್ಯೂರಿಟಿನೂ ಬರುತ್ತೆ. ಅದನ್ನೇ ಹೇಳೋಣ ಅಂತ ಬಂದೆ. ಸ್ಟಾಪ್ ಅಂತ ನಿಲ್ಲಿಸ್ಬಿಡ. ಏನು ಹೇಳ್ತಿದ್ದೀಯ ನೀನು? ಲೀಲಂಗೆ ಮೆಚುರಿಟಿ ಇಲ್ವಾ? ಜೀವನ ಅಂದ್ರೆ ಏನೋದು ಗೊತ್ತಿಲ್ವಾ? ಅವಳ ಕಾಲ ಮೇಲೆ ಅವಳಿಗೆ ನಿಲ್ಲಕ್ಕೆ ಬರಲ್ಲ. ಯು ನೋ ವಾಟ್, ಈ ಮನೇಲಿ ಮೋಸ್ಟ್ ಮೆಚೂರ್ಡ್ ಪರ್ಸನ್ ಅಂದ್ರೆ ದಟ್ಸ್ ಲೀಲಾ. ಯಾವಾಗ ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಹೇಗೆ ನಡ್ಕೋಬೇಕು ಅಂತ ಸಂಸ್ಕೃತಿ ಸಂಸ್ಕಾರ ಇರುವಂಥ ಹುಡುಗಿ ಲೀಲಾ. ಅವಳಿಗೆ ಮೆಚುರಿಟಿ ಇಲ್ವಾ? ಅವಳಿಗೆ ಮೆಚುರಿಟಿ ಇಲ್ಲದೆ ಇದ್ದಿದ್ರೆ ಇಷ್ಟು ತಣ್ಣಗಿರೋ ಮನೆ ಯಾವತ್ತೂ ಉರ್ದೋಗ್ತಾ ಇತ್ತು. ಆ್ಯಂಡ್ ಯು ಸೇ ಅವಳಿಗೆ ಮೆಚುರಿಟಿ ಇಲ್ಲ ಅಂತ. ಫಾರ್ ಯುವರ್ ಇನ್ಫಾರ್ಮೇಶನ್, ಈ ಮನೇಲಿ ಮೋಸ್ಟ್ ಮೆಚೂರ್ಡ್ ಪರ್ಸನ್ ಅಂದರೆ ದಟ್ಸ್ ಲೀಲಾ. ಲೀಲಂಗೆ ಜೀವನ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ ಹೇಳ್ತೀಯ? ತನ್ನ ಜೀವನ ಕೊಟ್ಟು ಬೇರೆಯವ್ರ ಜೀವನ ಉಳಿಸುವಂಥ ಡಿವೈನ್ ಸೋಲ್ ಅದು. ಶಿ ಇಸ್ ಅ ಗಿಫ್ಟೆಡ್ ಪರ್ಸನ್. ಅವಳಿಗೆ ಜೀವನ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ಯಲ್ಲ ನೀನು. ಏನಂದ್ರೆ ನೀನು? ಲೀಲಂಗೆ ಅವಳ ಕಾಲ ಮೇಲೆ ನಿಲ್ಲಕ್ಕೆ ಬರಲ್ಲ ಅಂತ. ಯು ನೋ ವಾಟ್, ಅವಳು ಈ ಮನೆಗೆ ಬರೋದಕ್ಕೆ ಮುಂಚೆ ಅವ್ರ ಮನೆಯನ್ನ ನಡೆಸ್ತಾ ಇದ್ಲ. ಅವಳು ಅವ್ರ ಅಪ್ಪನಿಗೋಸ್ಕರ ತಾನು ಮಾಡ್ತಿದ್ದ ಕೆಲಸದಿಂದ ಬರ್ತಿದ್ದ ಸ್ವಲ್ಪ ಸಮಯದಲ್ಲಿ ರೂಪಾಯಿ ಕೂಡಿಟ್ಬಿಟ್ಟು ಜವಾಬ್ದಾರಿ ತಗೊಂಡು ಮನೆ ನಡೆಸ್ಕೊಂಡು ಹೋಗ್ತಿದ್ಲು. ಅವಳ ಕಾಲ ಮೇಲೆ ನಿಲ್ಲಕ್ಕೆ ಬರಲ್ಲ ಅಂತ್ಯ? ಐ ಚಾಲೆಂಜ್ ಯು ಅಂತ. ನಾಳೆ ನಾವೆಲ್ಲನೂ ಕಳ್ಕೊಂಡು ಬೀದಿಗೆ ಬಿದ್ದರೂ ಅವಳು ಒಬ್ಬಳೇ ಹೊರಗೋಗಿ ನಮ್ಮೆಲ್ಲರನ್ನು ಸಾಕೋ ತಾಕತ್ತಿದೆ ಅವಳಿಗೆ. ಅಂತ ಮನಸ್ಸಿರುವಂಥ ಹುಡುಗಿನ ಇಷ್ಟು ಈಸಿಯಾಗಿ ಜಡ್ಜ್ ಮಾಡಿ ತಪ್ಪಾಗಿ ಮಾತಾಡ್ತಿದ್ಯಲ್ಲ ನೀನು. ಅಭಿ, ಅದು ನೋ ಅಂದ್ರ ನೋ. ನನಗಿನ್ನೊಂದು ಮಾತು ಲೀಲಾ ವಿರುದ್ಧವಾಗಿ ಕೇಳಕ್ಕೆ ಇಷ್ಟ ಇಲ್ಲ. ಲೀಲಾ ಈ ಮನೆಯಿಂದ ಎಲ್ಲೂ ಹೋಗಲ್ಲ. ಅಂಡ್ ಇಷ್ಟು ದೊಡ್ಡ ಮನೆಗೆ ಲೀಲಾ ಒಬ್ಳು ಭಾರ ಆಗಲ್ಲ. ಅವಳು ಈ ಮನೆಯಲ್ಲೇ ಇರ್ತಾಳೆ. ಇಲ್ದೇ ಇರೋ ಆಲೋಚನೆಗಳೆಲ್ಲ ಮಾಡಬೇಡ, ಅದು ನಿನಗೆ ಒಳ್ಳೇದು ಅಲ್ಲ. ಲೀಲಾ ನನ್ನ ಜವಾಬ್ದಾರಿ. ಅವಳಿಗೇನು ಬೇಕು ಏನು ಬೇಡ ಅಂತ ನಾನು ಡಿಸೈಡ್ ಮಾಡ್ತೀನಿ. ಐ ಆಮ್ ಸಾರಿ, ನಾನು ಸ್ವಲ್ಪ ಹಾರ್ಷಾಗಿ ಬಿಹೇವ್ ಮಾಡಿದೆ. ಇಟ್ಸ್ ಓಕೆ ಅಭಿ, ಪರವಾಗಿಲ್ಲ. ನೀವು ಟೆನ್ಷನಲ್ಲಿ ಏನೇನೋ ಮಾತಾಡಿರ್ಬೋದು. ಬಟ್ ಅಂತರ ನನ್ನ ಟೋನ್ ಬೇರೆ ಇರ್ಬೋದು, ಆದರೆ ನಾನು ಹೇಳಿರೋ ವಿಷಯ ಎಲ್ಲ ನಿಜ ನಿಜ. ಅತ್ತೆ ಅತ್ತೆ ಅತ್ತೆ, ಒಂದು ನಿಮಿಷ. ಏನು ಲಕ್ಷ್ಮಿ? ನಿಮ್ಮ ಹತ್ರ ಮಾತಾಡಬೇಕಿತ್ತು. ಲಕ್ಷ್ಮಿ, ಅದೇನಿದ್ರು ಬೆಳಗ್ಗೆ ಮಾತಾಡೋಣ ಪ್ಲೀಸ್. ನನ್ನ ಮನಸ್ಸು ಸರಿಗಿಲ್ಲ ಈಗ. ಇಂಪಾರ್ಟೆಂಟ್ ವಿಷಯ ಅತ್ತೆ, ಪ್ಲೀಸ್. ಸರಿ ಹೇಳು. ನೀವು ಯಾಕೆ ಹೀಗೆ ಮಾಡಿದ್ರಿ? ಹೀಗೆ ಮಾಡಿದ್ರಿ ಅಂದರೆ ಹೇಗೆ ಮಾಡಿದೆ? ಇತ್ತೀಚೆಗೆ ನೀವು ಲೀಲಾ ಅವ್ರ ಹತ್ರ ಬೇರೆ ಥರ ನಡ್ಕೋತಿದ್ದೀರಾ ಅಲ್ವಾ? ಓ, ಗೊತ್ತಾಯ್ತು ಬಿಡು. ಅಭಿ ಜೊತೆ ಹೊರಗಡೆ ಹೋಗ್ದಿದ್ದಕ್ಕೆ, ಲೀಲಾ ಅಭಿನ ಕೇರ್ ಮಾಡಬೇಡ ಅಂತ ಹೇಳಿದ್ದಕ್ಕೆ, ಅವ್ರ ಬಟ್ಟೆನ ಮುಟ್ಬೇಡ ಅಂತ ಹೇಳಿದ್ದಕ್ಕೆ, ಈ ವಿಷಯಗಳನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಲೀಲಾ ಪರವಾಗಿ ಮಾತಾಡಕ್ಕೆ ಬಂದಿದ್ಯಾ? ಲೀಲಾ ಅವ್ರ ಪರ ಅಲ್ಲ ಅತ್ತೆ. ಅವ್ರ ಮೇಲೆ ಏನಾದರೂ ಕೋಪ ಇದ್ದರೆ ಅದನ್ನು ಮರ್ತು ಬಿಡಿ. ಅವ್ರೇನಾದ್ರು ತಪ್ಪು ಮಾಡಿದರೆ ಕ್ಷಮಿಸಿ.
ಆದರೆ ದಯವಿಟ್ಟು ಅವ್ರ ಮನ್ಸಿಗೆ ನೋವಾಗೋ ಥರ ಮಾಡಬೇಡಿ ಪ್ಲೀಸ್. ಏನು ಮಾತಾಡ್ತಿದ್ಯಾ ಲಕ್ಷ್ಮಿ ನೀನು? ನಾನೇನಾದರೂ ಅವಳ ಜೊತೆ ಕಟುವಾಗಿ ನಡ್ಕೊಂಡ್ನಾ, ರೇಗದ್ನಾ? ಏನು ಮಾಡಿದೆ ಅಂತ ಈ ಥರ ಮಾತಾಡ್ತಿದ್ಯಾ? ಉತ್ತರ ಕೊಡು. ಇಲ್ಲ ಅತ್ತೆ, ದುರ್ಗಾಕಸರು ಅವ್ರ ಬಗ್ಗೆ ನಿಮ್ಮ ಹತ್ರ ಇಲ್ಲ ಸಲ್ಲದ್ದು. ಲಕ್ಷ್ಮಿ, ಇವ್ರ ಮಾತಿನ ದಾಳ ಕುಣಿಯೋ ಗೊಂಬೆ ಅನ್ಕೊಂಡಿದ್ಯಾ ನೀನು ನನ್ನನ್ನ? ನನಗೇನು ಸ್ವಂತ ನಿರ್ಧಾರ ತಗೊಳ್ಳೋದಕ್ಕೆ ಬರೋದೇ ಇಲ್ವಾ? ಎಲ್ಲ ಲೀಲಾ ಹೇಳ್ದಂಗೆ ಕೇಳಬೇಕಾ ನಾನು? ಅಯ್ಯೋ ಅತ್ತೆ, ನಾನು ಹಾಗೆ ಹೇಳಕ್ ಬಂದಿಲ್ಲ. ಸರಿ, ನಿನ್ನ ದಾರಿಲೇ ಬರ್ತೀನಿ. ನಾನೇನಾದರೂ ಲೀಲಂಗೆ ಅವಮಾನ ಮಾಡಿದ್ನಾ? ಇಲ್ಲ ಅನ್ಬಾರ್ದೇನಾದರೂ ಅನ್ನ ಹೇಳು ಲಕ್ಷ್ಮಿ. ಅತ್ತೆ, ನೀವು ಆ ರೀತಿ ನಡ್ಕೊಂಡ್ರಿ ಅಂತ ನಾನು ಹೇಳಕ್ ಬಂದಿಲ್ಲ. ಮತ್ತೆ ಯಾವ ರೀತಿ? ಹಾ, ನಾನು ತಪ್ಪು ಮಾಡ್ತಾ ಇದ್ದೀನಿ, ಲೀಲನ್ ದೂರ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಿದ್ಯಾ? ಇಲ್ಲ ಅತ್ತೆ. ಮತ್ತೆ ನಾನೇನೋ ತಪ್ಪು ಮಾಡಿದ್ದೀನಿ ಅನ್ನೋ ಥರ ಪ್ರಶ್ನೆ ಮಾಡಕ್ ಬಂದಿದ್ಯಲ್ಲ? ನೋಡು, ಹಾಗೇನಾದರೂ ಲೀಲಂಗೆ ಅನ್ಸಿದ್ರೆ ಅವಳೇ ಬಂದು ನನ್ನ ಹತ್ರ ಪ್ರಶ್ನೆ ಮಾಡ್ತಾಳೆ. ಅಷ್ಟು ಸಲಿಗೆ ನಾನು ಅವಳು ಕೊಟ್ಟಿದ್ದೀನಿ. ನೀನೇ ಏನೇನೋ ಸುಮ್ಮನೆ ಊಹೆ ಮಾಡ್ಕೊಳಕ್ ಹೋಗ್ಬೇಡ. ಸಾರಿ ಅತ್ತೆ, ಏನೋ ತಿಳಿದೆ. ಕೆಲವು ಸಲ ತಿಳಿದೇನು ತಪ್ಪಾಗಬಾರ್ದು ಲಕ್ಷ್ಮಿ. ಒಂದು ತೊಟ್ಟು ವಿಷ ಇಡೀ ಪಾತ್ರೆ ಹಾಲನ್ನೇ ವಿಷ ಮಾಡಿಬಿಡುತ್ತೆ, ಗೊತ್ತಾಯ್ತಾ? ಹೋಗಿಲ್ಲಿಂದ, ಹೋಗು ಅಂದೆ. ಈ ಮನೇಲಿ ಮೋಸ್ಟ್ ಮೆಚೂರ್ಡ್ ಪರ್ಸನ್ ಅಂದ್ರೆ ದಟ್ಸ್ ಲೀಲಾ. ಲೀಲಾ ನನ್ನ ಜವಾಬ್ದಾರಿ. ಅವಳಿಗೆ ಏನ್ ಬೇಕು ಏನ್ ಬೇಡ ಅಂತ ನಾನು ಡಿಸೈಡ್ ಮಾಡ್ತೀನಿ. ವಿಷಯ ನಾನು ಅಂದ್ಕೊಳ್ಳೋದಕ್ಕಿಂತ ತುಂಬಾ ಮುಂದೆ ಹೊರಟೋಗಿದೆ. ಇದನ್ನು ಹೇಗಾದ್ರೂ ಮಾಡಿ ಇಲ್ಲೇ ನಿಲ್ಲಿಸ್ಬೇಕು. ಇಲ್ಲಾಂದ್ರೆ ಇದನ್ನು ಹಿಡಿಯೋದ್ರೊಳಗೆ ಇಡೀ ನನ್ನ ಜೀವನನೇ ಕಳೆದು ಹೋಗುತ್ತೆ. ಹಾಗಾಗಕ್ಕೆ ನಾನು ಬಿಡಬಾರ್ದು. ನನ್ನ ಜೊತೆ ಅಷ್ಟು ಚೆನ್ನಾಗಿದ್ಲಿಲ್ಲ, ನನ್ನ ಬೆನ್ನ ಹಿಂದೆ ಇಷ್ಟೆಲ್ಲ ಮಾಡಿಬಿಟ್ಲು. ಅವಳ ಮನಸ್ಸಲ್ಲಿ ಕೆಟ್ಟ ಭಾವನೆ ಇದ್ದಿದ್ರಿಂದಾನೆ ನನ್ನ ಜೊತೆ ಕ್ಲೋಸ್ ಆಗಿದ್ದಿದ್ದು, ನನ್ನನ್ನು ಅಕ್ಕ ಅಂತ ಹೇಳಿದ್ದು, ನನ್ನ ಜೊತೆ ಸ್ನೇಹ ಬೆಳೆಸಿದ್ದು, ನನ್ನನ್ನು ಕೇರ್ ಮಾಡಿದ್ದು ಎಲ್ಲ ಸುಳ್ಳು. ಇಷ್ಟೆಲ್ಲ ಆದರೂ ನಾನು ಸುಮ್ಮನೆ ಇರಬಾರ್ದು. ಸುಮ್ಮನಾಗೋದ್ರೆ ನಿನ್ನ ಜೀವನಕ್ಕೆ ನೀನೇ ಧನಿ, ಆದರೆ ಈ ಜೀವನಕ್ಕೆ ಧರೆಯಾಳೋ ಧನಿನೇ ಬ್ಯಾರೆ, ಅವನ ಜ್ಞಾನನೇ ಬ್ಯಾರೆ. ಇಲ್ಲ, ಅಭಿ ನನಗೆ ಸೇರ್ಬೇಕಾದವ್ರು, ಅಭಿ ನನಗೆ ಸೇರ್ಬೇಕಾದ ಸಂಪತ್ತು. ಯಾವುದೇ ಕಾರಣಕ್ಕೂ ನಾನು ಅವ್ರನ್ನ ಬಿಟ್ಕೊಡಲ್ಲ. ಮೊದಲು ಅಲೀಲಾನ ಅಭಿಯಿಂದ ದೂರ ಇಡಬೇಕು. ದೂರ ಇಡ್ತೀನಿ. ಅಲ್ಲ ಅಕ್ಕ, ಅಭಿ ಅಂದ್ರೆ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಅವ್ರು ಕಂಡ್ರೆ ನನಗಾಗಲ್ಲ ಅಂತ ಹೇಳ್ತಿದ್ದವರು ಈಗ ನನ್ನ ಮನೆ, ಅವರು ನನ್ನ ಅಭಿ ಅಂತೆಲ್ಲ ಹೇಳ್ತಿದ್ದಾರೆ. ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಆಗಲೇಬೇಕಲ್ಲ ಸರು, ಅದಕ್ಕೆ ತಾನೆ ಇಷ್ಟು ಸಲ ಸೋತ್ರು ಪ್ರಯತ್ನ ಬಿಡದೆ ಗುರಿ ಕಡೆ ಹೆಜ್ಜೆ ಇಡ್ತಾ ಇದ್ದಿತ್ತು. ಅದಕ್ಕೆ ಈಗ ಗುರಿಗೆ ಇಷ್ಟು ಹತ್ರದಲ್ಲಿದ್ದೀವಿ. ನೋಡ್ತಾ ಇರು, ನಾಳೆ ಅಂತರಾತ್ತೆನೇ ಲೀಲಾನ ಈ ಮನೆಯಿಂದ ಹೊರಗೆ ಹಾಕಕ್ಕೆ ಒಂದು ವ್ಯವಸ್ಥೆ ಮಾಡ್ತಾರೆ. ನಿಮಗೆ ಹೇಗೆ ಗೊತ್ತು? ಅನುಭವ ಸರು.
ನಾಳೆ ನೀನೇ ನೋಡ್ತೀಯಲ್ಲ, ಎಲ್ಲ ನಿನಗೆ ಗೊತ್ತಾಗುತ್ತೆ. ಹೊರಗಡೆನಾ? ಇವಾಗ್ಲಾ? ಮುಂಚೆ ಆಸೆ ಇತ್ತು ಲಕ್ಷ್ಮಿ, ಇವಾಗೇನೂ ಇಲ್ಲ. ಹೇಳಿ ನಿಮ್ಮ ಆಸೆಗಳೇನು ಅಂತ ನಂಗೂ ತಿಳ್ಕೊಳ್ಳೋ ಕುತೂಹಲ. ಏನ್ ಗೊತ್ತಾ ಲಕ್ಷ್ಮಿ, ನಂಗೆ ಚಿಕ್ಕ ವಯಸ್ಸಿಂದಾನು ಫಾರಿನ್ ಹೋಗ್ಬೇಕು ಅಂದ್ರೆ ತುಂಬಾ ಆಸೆ ಇತ್ತು. ನಾನು ಅಪ್ಪಂಗೆ ತುಂಬಾ ಸತಿ ಕರ್ಕೊಂಡು ಹೋಗು ಅಂತಾನು ಹೇಳ್ತಾ ಇದ್ದೆ, ಹಠ ಕೂಡ ಮಾಡ್ತಿದ್ದೆ. ಆದ್ರೆ ಅಪ್ಪಂಗೆ ಕರ್ಕೊಂಡು ಹೋಗೋ ಶಕ್ತಿ ಇರ್ಲಿಲ್ವಲ್ಲ, ಅದಕ್ಕೆ ನನ್ನ ಸಮಾಧಾನಕ್ಕೋಸ್ಕರ ಈ ಲಂಡನ್ ಫೋಟೋ ಇರೋ ಕ್ಯಾಲೆಂಡರ್ನ ತಂದ್ಕೊಟ್ಟಿದ್ರು. ನಾನು ಅದನ್ನ ನೋಡ್ಕೋತಾ ನನ್ನ ಲೈಫ್ ಹೀಗಿರ್ಬೇಕು ಹಾಗಿರ್ಬೇಕು, ನನ್ನ ಆಸೆ ಕನ್ಸುಗಳನ್ನ ಬಚ್ಚಿಡ್ದೆ ರೆಕ್ಕೆ ಬಿಚ್ಚಿ ಸಮುದ್ರ ದಾಟಿ ಮುಂದೆ ಹೋಗ್ಬೇಕು. ಏನತ್ತೆ ನೀವು ಇಷ್ಟೆಲ್ಲ ಆಸೆ ಇಟ್ಕೊಂಡು ಸುಮ್ಮನೆ ಇದ್ದೀರಲ್ಲ? ಈ ಆಸೆ ಎಲ್ಲ ಚಿಕ್ಕ ವಯಸ್ಸಿಂದು, ಮದ್ವೆ ಆಗೋವರೆಗೂ ಇತ್ತು ಅನ್ಕೋ. ಇವ್ರ ಮೇಲೆ ನನಗೆ ಮನ್ಸಾದ್ಮೇಲೆ ನನ್ನ ಆಸೆ, ನನ್ನ ಗುರಿ, ನನ್ನ ಕನಸು ಎಲ್ಲ ಇವರೇ. ಇವ್ರು ಚೆನ್ನಾಗಿರ್ಬೇಕು, ಅದೇ ನನ್ನ ಗುರಿ. ಅವ್ರು ಖುಷಿಯಾಗಿರ್ಬೇಕು, ಅದೇ ನನ್ನ ಆಸೆ. ಈ ಮನೇಲೆ ನನ್ನ ಜೀವ ಹೋಗ್ಬೇಕು, ಇದೇ ನನ್ನ ಕನಸು. ಇದು ಬಿಟ್ರೆ ಬೇರೆ ಇನ್ಯಾವ ಆಸೆನೂ ಇಲ್ಲ ಲಕ್ಷ್ಮಿ. ಜಗತ್ತಲ್ಲಿರೋ ಎಲ್ಲ ಹೆಣ್ಮಕ್ಳು ಹೀಗೆ ಅಲ್ವಾ ಅತ್ತೆ? ನನ್ನನ್ನೇ ನೋಡಿ, ಮದ್ವೆ ಮುಂಚೆ ಏನೇನೋ ಆಸೆ, ಮದ್ವೆ ಆದ್ಮೇಲೆ ಯಾವ ಆಸೆನೂ ಇಲ್ಲ. ನನ್ನ ಮನೆ ನನ್ನ ಸಂಸಾರ ಚೆನ್ನಾಗಿರ್ಬೇಕು ಅಂತಷ್ಟೇ ಆಸೆ. ಈ ಪಾಠ ಕೂಡ ಕಲ್ತಿದ್ದು ನಿಮ್ಮಿಂದಾನೆ. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ಬೆನ್ನ ಹಿಂದೆ ಗೊತ್ತಾಗದೆ ಬಂದ್ರೆ ಕಡೆ ಪಕ್ಷ ಮಿರರಲ್ಲಾದ್ರೂ ಕಾಣಿಸುತ್ತೆ. ಇದಿಲ್ದೆ ಹೋಗಿದ್ರೆ ಅದೆಷ್ಟು ಜನಕ್ಕೆ ಬೆನ್ನಿಗೆ ಚೂರಿ ಬೀಳ್ತಿತ್ತೋ ಏನೋ. ನಾನ್ ನಿನ್ ಬೆನ್ನಿಗೆ ಚೂರಿ ಹಾಕ್ತಿದ್ದೀನಿ ಅಂತನಾ? ಎಕ್ಸಾಕ್ಟ್ಲಿ. ಅಲ್ದೇ ಇದ್ರು ಅದೇ ಅರ್ಥ. ಅದೇ ತರ ಏನೋ ಒಂದ್ ಮಾಡ್ತೀಯ ನೀನು. ಏನ್ ಕಿಂಡಲ್ಲ? ಇಲ್ಲಪ್ಪ, ಫ್ಯಾಕ್ಟ್. ಅಂದ್ರೆ ನಿಜ ಹೇಳ್ತಿದ್ದೀನಿ. ಈ ಬೆಕ್ಕಿನ ಮರಿಗಳ ತರ ಸೌಂಡ್ ಮಾಡದೆ ಬರ್ತಾರಲ್ಲ, ಅಂತವ್ರನ್ನ ನಾನು ಯಾವತ್ತೂ ನಂಬಲ್ಲ. ನೀನು ಹಾಗೆ ಬಂದೆ. ಹ್ಞೂ, ನೀನ್ ರಾಜ್ಯ ಕಿತ್ಕೊಂಡು ನಿನ್ನ ಸಿಂಹಾಸನದಿಂದ ಕೆಳಗಿಳಿಸ್ಬೇಕು ಅನ್ಕೊಂಡಿದ್ದೀನಿ. ಬೇಸಿಕಲಿ ನನಗೆ ನಿನ್ನ ಹತ್ರ ಮಾತಾಡೋದಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ಆದರೆ ಏನು ಮಾಡಲಿ, ಈ ಕಂಪನಿ ಶೇರ್ಸು ಆಫೀಸ್ ವಿಷಯ ಬಂದಾಗ ಬರಲೇಬೇಕಾಗತ್ತೆ, ವಿಧಿ ಇಲ್ಲದೆ. ಅದಕ್ಕೆ ಬಂದೆ. ಏನು, ನೀನು ಆಫೀಸ್ ಕೆಲಸಕ್ಕೆ ಕೈ ಜೋಡಿಸ್ತಿದ್ಯಾ? ಅಯ್ಯೋ ದೇವ್ರೆ, ನನ್ನ ಗಂಡನ ಆಫೀಸ್ನ ನೀನೇ ಕಾಪಾಡಬೇಕಪ್ಪ. ಮಾತು ಸಾಕು. ಈ ಡಾಕ್ಯುಮೆಂಟ್ಸ್ಗೆ ನಿನ್ನ ಸಿಗ್ನೇಚರ್ ಬೇಕಿತ್ತು, ಅದಕ್ಕೆ ಬಂದೆ. ನನ್ನ ಸೈನಾ? ಯಾಕೆ? ಅಜ್ಜಿ ಅರ್ಶನ ಕುಂಕುಮಕ್ಕೆ ಅಂತ ಅವಾಗ ನಿನಗೆ ಅವ್ರ ಶೇರ್ಸ್ ಎಲ್ಲ ಬರ್ಕೊಟ್ಟಿದ್ರಲ್ಲ, ಆ ಕರ್ಮಕ್ಕೆ ಹೊಸ ಪ್ರಾಜೆಕ್ಟಿಗೆ ನಿನ್ನ ಸಿಗ್ನೇಚರ್ ಬೇಕಿತ್ತಂತೆ. ಓ, ಯು ಮೀನ್ ಮೈ ಆಟೋಗ್ರಾಫ್? ಏನಿದೆ ಇದರಲ್ಲಿ? ನಿನ್ನ ಶೇರ್ಸ್ ಎಲ್ಲ ನನ್ನ ಹೆಸರು ಬರೆಸ್ಕೊಂಡು ನಿನ್ನನ್ನು ಈ ಮನೆಯಿಂದ ಹೊರಗೆ ಹಾಕ್ತೀನಿ ಅಂತ ನಿನಗೆ ಹೆದರ್ಕೆನಾ? ನನಗೆ ಶೇರ್ಸು, ಆಸ್ತಿ ಪಾಸ್ತಿ ಇದ್ರ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ನಂಗೆ ಬೇಡ ಅಂದರೂ ಅಜ್ಜಿ ಫೋರ್ಸ್ ಮಾಡಿ ಕೊಟ್ಟಿದ್ದು. ಸೆಕೆಂಡ್ಲಿ, ಈ ದುಡ್ಡೆಲ್ಲ ನಂದಲ್ಲ. ನಾನು ಸಂಪಾದನೆ ಮಾಡದೇ ಇರೋ ದುಡ್ಡಲ್ಲಿ ಕೋಟಿ ಕೋಟಿ ದುಡ್ಡು ಹೋದರೂ ನನಗೆ ಯಾವ ಪ್ರಾಬ್ಲಮ್ ಇಲ್ಲ. ಆದರೆ ನಾನು ದುಡ್ದಿರೋ 1 ರೂಪಾಯಿ ಹೋದರೂ ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ಹೇಳು, ಎಲ್ಲಿ ಸೈನ್ ಮಾಡಬೇಕು? ಇಲ್ಲಿ. ಅಪ್ಪ, ಲೀಲಾನ್ ಮನೆಯಿಂದ ಹೊರಗೆ ಹಾಕೋದಕ್ಕೆ ಅಫಿಷಿಯಲ್ ಆಗಿ ಅವಳ ಕೈಯಿಂದಾನೇ ಸೈನ್ ಹಾಕಿಸ್ಕೊಂಡಿದ್ದಾಯ್ತು. ಇನ್ನು ನಿನ್ ಕತೆ ಮುಗೀತು ಲೀಲಾ. ಥ್ಯಾಂಕ್ ಯು ಸೋ ಮಚ್. ಇವಳು ನನಗೆ ಥ್ಯಾಂಕ್ಸ್ ಹೇಳ್ತಿದ್ದಾಳೆ. ಒಳ್ಳೆ ಲೂಸು. ನನಗೂ ಅದೇ ಡೌಟ್ ಅತ್ತೆ.
ಚಿಕ್ಕ ಚಿಕ್ಕ ಕೆಲಸ ಅಂದರೆ ಪಟ್ ಅಂತ ಮಾಡಿಬಿಡ್ತಾಳೆ. ಆದರೆ ಇದು ದೊಡ್ಡ ಕೆಲಸ ಅಲ್ವಾ, ಸ್ವಲ್ಪ ರಿಸ್ಕೆ. ಅದಕ್ಕೆ ದುರ್ಗಾ, ನೀನಾದರೂ ಹೋಗ್ಬಿಡ್ಬೇಕಿತ್ತು. ಆ ಲೀಲಾ ನಾವು ಅನ್ಕೊಂಡಷ್ಟು ಪಾಪದವಳಲ್ಲ ಅತ್ತೆ. ಸಿಕ್ಕಾಪಟ್ಟೆ ಕ್ರಿಮಿನಲ್ಲೇ ಇದ್ದಾಳೆ. ನಾನು ಹೋಗಿದ್ದಿದ್ರೆ ಖಂಡಿತ ಎಲ್ಲ ಪೇಪರ್ಸ್ ಓದಿನೇ ಸೈನ್ ಹಾಕ್ತಿದ್ಲು. ಅವಳಿಗೆ ಸರೂನ್ ಕಂಡ್ರೆ ಒಂದು ಸಣ್ಣ ಸಾಫ್ಟ್ ಕಾರ್ನರ್ ಇದೆ, ಅದಕ್ಕೋಸ್ಕರ ಸರೂನ್ನೇ ಕಳಿಸ್ದೆ. ಅಕ್ಕ ಅತ್ತೆ ಅವಳು ಯಾವುದೇ ಪ್ರಾಬ್ಲಮ್ ಇಲ್ಲದೆ ಸೈನ್ ಮಾಡ್ಬಿಟ್ಲು. ವೆಲ್ ಡನ್ ಸರು, ವೆರಿ ವೆಲ್ ಡನ್. ನೀನ್ ಮಾಡಿರೋದು ಸಾಮಾನ್ಯವಾದ ಕೆಲಸ ಅಲ್ಲ. ಆ ಲೀಲಾನ ಈ ಮನೆಯಿಂದ ದೂರ ಇಡಕ್ಕೆ. ದುರ್ಗಾ, ಮನೆಯಿಂದ ಅಲ್ಲ, ನನ್ನ ಅಭಿಯಿಂದ. ಸಾರಿ ಅತ್ತೆ. ಆ ಲೀಲಾನ ಅತ್ತೆ ಮತ್ತೆ ಏಜೆಯಿಂದ ದೂರ ಇಡೋದಕ್ಕೆ ನೀನ್ ಮಾಡಿರೋದು ತುಂಬಾ ದೊಡ್ಡ ಕೆಲಸ ಸರು. ಮತ್ತೆ ನಾನು ಅಂದ್ರೆ ಸುಮ್ನೆನಾ? ಯುದ್ಧದ ಕೆಲ್ಸನ ಅರ್ಧಕ್ಕೆ ಬಿಡೋ ಮಾತೇ ಇಲ್ಲ. ಆ ಲೀಲಾ ಏನೇನೋ ಕ್ವಶನ್ಸ್ ಕೇಳಿದ್ಲು. ನಾನು ಅದಕ್ಕೆ ಡೌಟ್ ಇದ್ರೆ ನೀನೇ ಚೆಕ್ ಮಾಡ್ಕೋ ಅಂತ ಸುಮ್ಮನೆ ಮುಂದಕ್ಕೆ ಹೇಳಿದೆ. ಅವಳು ನಂಗಿದ್ರ ಅವಶ್ಯಕತೆ ಇಲ್ಲ ಅಂತ ಸೈನ್ ಮಾಡಿ ಕೊಟ್ಟು ಕಳ್ಸಿದ್ಲು. ಸರು, ಥ್ಯಾಂಕ್ ಯು ಸೋ ಮಚ್. ನನ್ನ ಅಭಿನ ಒಂದು ಮಾಡೋದಕ್ಕೆ ನೀವಿಬ್ಬರು ಎಷ್ಟು ಸಹಾಯ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್.